ನೋಡು, ಮದ್ವೆ ನಿಲ್ಸಿದ್ರೆ ಸತ್ತು ಹೋಗ್ತೀನಿ ಅಂತ ಈ ಕ್ಷಣದವರೆಗೂ ನನ್ನ ಹೆದರಿಸಿದಾಳೆ. ನಿನ್ ಬೇಡ ಅಂತ ನಾನು ಹೇಳಿದ್ದಲ್ಲ, ಯಾಕೋ ನನ್ ಪ್ರಾಣ ತಿಂತೀಯಾ? ಈಗ ಸಂತೋಷ ಆಯ್ತಾ? ಇಲ್ಲ, ಈಗಲೂ ಕೂಡ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಿನ್ ತಪ್ಪನ್ನ ಎತ್ತು ತೋರ್ಸೋದಕ್ಕೆ ಬಂದಿಲ್ಲ ನಾನು, ನಿನ್ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಬಂದಿದ್ದೀನಿ. ಇಂಥ ಪರಿಸ್ಥಿತಿಲಿ ನಿನ್ ಕೈ ಬಿಡೋದಕ್ಕೆ ನಾನು ನಿಜವಾಗ್ಲೂ ಸಿದ್ಧ ಇಲ್ಲ. ಈಗಲೂ ಕೂಡ ನಿನ್ ಜೊತೆ ಇರೋದಕ್ಕೆ ಅಂತಾನೆ ಬಂದಿರೋದು ನಾನು. ಸಾಕು, ನನಗ್ ಬೇಡ ಕಣ ನೀನು. ಇಷ್ಟಕ್ಕೂ ಯಾರು ನೀನು? ಗೌತಮಿ ಪ್ಲೀಸ್, ನಾನು ಹೇಳ ಬೇಡ. ನಾನು ಹುಚ್ಚಂತರ ಲವ್ ಮಾಡ್ತಿರೋ ಇವನನ್ನ ಬಿಟ್ಬಿಟ್ಟು ನಿನ್ನ ಮದ್ವೆ ಆಗ್ಬೇಕು ಅಂತ ನಾನ್ ಅನ್ಕೊಂಡ್ರೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟದೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ ಅಲ್ವಾ? ನೋಡ್ತೀನಿ ನೀವೆಲ್ಲರೂ ಹೇಗೆ ಖುಷಿಯಾಗಿರ್ತೀರ ಅನ್ನೋದನ್ನ ನಾನು ನೋಡ್ತೀನಿ. ಕೇಳಿಸ್ಕೊಂಡ್ರ? ಇವಾಗ ಕೇಳಿಸ್ಕೊಂಡ್ರ? ತಪ್ಪು ಯಾರ್ದೊಂದು ಗೊತ್ತಾಯ್ತಾ? ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ರಲ್ಲೇ, ಒಂದಿನಾನು ಬೈದು ಹೊಡೆದು ಮಾಡಿರ್ಲಿಲ್ವಲ್ಲೇ. ಎಷ್ಟು ಮುತುವರ್ಜಿ ವಹಿಸಿ ನಿನ್ನನ್ನ ಬೆಳೆಸಿದ್ರಲ್ಲೇ. ಮಕ್ಕಳು ಬಂಗಾರ, ಯಾವತ್ತೂ ಅವ್ರು ಹೇಳಿದ್ದನ್ನು ಕೇಳ್ಕೊಂಡಿರ್ತೀರಾ ಅನ್ಕೊಂಡ್ರೆ ಹೊರತು ಹೀಗೆ ಅವರಿಬ್ರು ಕಣ್ ತಪ್ಸಿ ಇಂಥ ಒಂದು ಕೆಲಸ ಮಾಡ್ತೀಯ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ವೇ, ಅನ್ಕೊಂಡಿರ್ಲಿಲ್ಲ. ನಾನು ಯಾವತ್ತೂ ಅಪ್ಪ ಅಮ್ಮ ಬೇಡ ಅಂತ ಏನೂ ಮಾಡಿಲ್ಲ. ಈಗ್ಲೂ ನಾನು ಇದನ್ನ ಹೋಗಿ ಆಚೆ. ಏನು ಗೊತ್ತಿಲ್ದೇ ಇರೋ ಅಮಾಯಕಳ ತರ ಚೆನ್ನಾಗಿ ನಟಿಸ್ದೆ, ನಮ್ಮ ಮರ್ಯಾದೆ ತೆಗ್ದೆ. ಇಷ್ಟು ವರ್ಷ ನೀವಿಬ್ರೇ ನಮ್ಮ ಪ್ರಪಂಚ, ನಮ್ ಗೌರವನೇ ಪ್ರಾಣ ಅಂತ ಅನ್ಕೊಂಡು ಬದುಕ್ತಾ ಇದೀವಿ. ಇವತ್ತಿನ ದಿನ ಮರ್ಯಾದೆನೇ ಹೋಯ್ತು. ಮರ್ಯಾದೆ ಹೋಯ್ತಂದ್ರೆ ಪ್ರಾಣನೇ ಹೋದಂಗೆ. ನಾವು ಸತ್ತು ಹೋದ್ವಿ ಅನ್ಕೋ. ಸಾಧಿಸ್ಬಿಟ್ಟೆ ಅಲ್ವಾ? ನಿನಗ್ ಬೇಕಾಗಿದ್ದನ್ನ ಸಾಧಿಸ್ಬಿಟ್ಟೆ ತಾನೆ. ಬದುಕೋ, ನಿನಗೆ ಹೇಗ್ ಬೇಕೋ ಹೋಗ್ ಬದುಕೋ. ನಿಮ್ಮಪ್ಪ ಅಮ್ಮ ಸತ್ರು ಅನ್ಕೋ, ನಿನ್ಗೆ ಯಾರು ಇಲ್ಲ. ಅಮ್ಮ
ಮಾಡೋದನ್ನೆಲ್ಲ ಮಾಡಿ ಹೀಗೆ ಕಾಲ್ ಮೇಲೆ ಬೀಳು. ಹೆಣ್ಮಕ್ಳು ಸಲಿಗೆ ಕೊಡ್ಲಿಲ್ಲ ಅಂದ್ರೆ ಯಾವ ಗಂಡು ಮುಂದೆ ಬರಲ್ಲಮ್ಮ. ನೀನು ಸಲಿಗೆ ಕೊಟ್ಟಿರೋದ್ರಿಂದಾನೆ ಅವನು ನಿನ್ ಕೂತ್ಕೆಗೆ ತಾಳಿ ಕಟ್ಟಿರೋದು. ಅದು ನಿನಗೆ ಬರೀ ಅರ್ಶಿನ ದಾರ ಆಗಿರ್ಬೋದು, ಆದ್ರೆ ತಂದೆ ತಾಯಿಯಾಗಿ ಅದು ನಮ್ಗೆ ನೇಣಿನ ಹಗ್ಗ. ಅಂಕಲ್, ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ಯಾವುದು ಬೇಕು ಅಂತ ಮಾಡಿದ್ದಲ್ಲ. ಗೀತನ ಮೊದಲು ನಾನೇ ಇಷ್ಟಪಟ್ಟಿದ್ದು. ಅವಳು ಇಲ್ಲ ಅಂದ್ಲು. ಅಷ್ಟಕ್ಕೂ ಮದ್ವೆನೇ ಮಾಡ್ಕೋಬಾರ್ದು ಅಂತ ಇದ್ಲು. ನಿಮ್ಗೋಸ್ಕರನೇ ಬದುಕಬೇಕು ಅನ್ಕೊಂಡಿದ್ಲು. ಸಾಕು, ಏನು ಮಾತಾಡ್ಬೇಡ. ಈ ಇಲ್ದೇ ಇರೋ ಮಾತುಗಳನ್ನ ಈ ಹುಡುಗಿಗೆ ಹೇಳಿ ಈ ಹುಡುಗಿಗೆ ಮೋಸ ಮಾಡ್ದಂಗೆ ನಮಗೂ ಮೋಸ ಮಾಡ್ಬೋದು ಅಂತ ಅನ್ಕೋಬೇಡ. ಆಗೋಯ್ತು, ಎಲ್ಲ ಆಗೋಯ್ತು. ಇಲ್ಲ ಆಂಟಿ, ಆಂಟಿ ಪ್ಲೀಸ್ ದಯವಿಟ್ಟು ನನ್ನ ನಂಬಿ. ದೊಡ್ಡವ್ರನ್ನ ಒಪ್ಪಿಸಿ ಮದ್ವೆ ಆಗ್ಬೇಕು ಅಂತ ಎಷ್ಟೊಂದು ಪ್ರಯತ್ನ ಪಟ್ವಿ. ಆದ್ರೆ ಅದಕ್ಕೆ ಪರಿಸ್ಥಿತಿ ಅನುವು ಮಾಡ್ಕೊಡ್ಲಿಲ್ಲ. ಅನ್ಕೊಳ್ದಂಗೆ ಎಲ್ಲದುವೆ ಒಂದ್ರ ಮೇಲೊಂದು ಆಕ್ಚುಲಿ ಏನೇನೋ ಆಗೋಯ್ತು ಆಂಟಿ. ಯಾರ ಮನ್ಸನ್ನು ನೋಯಿಸಬಾರ್ದು, ಎಲ್ಲರನ್ನೂ ಒಪ್ಸೇನೆ ನಾವಿಬ್ರು ಒಂದಾಗ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ವಿ ಆಂಟಿ. ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ವಿ. ಆದ್ರೆ ಕೊನೆಯಲ್ಲಿ ಈ ತರ ಆಗೋಯ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವ್ ಯಾರಿಗಾದ್ರೂ ದ್ರೋಹ ಮಾಡ್ಬೇಕಂತನೋ ಯಾರ ಮನ್ಸಿಗೋ ಕಷ್ಟ ಕೊಡಬೇಕು ಅಂತನೋ ಇದನ್ ಮಾಡ್ಲಿಲ್ಲ. ಅಂಕಲ್ ಪ್ಲೀಸ್. ಸಾಕಪ್ಪ, ಸಾಕು. ನಮ್ಗೆ ಇನ್ನೂ ಒಬ್ಳು ಮಗಳಿದ್ದಾಳೆ. ಅವಳನ್ನಾದ್ರೂ ಗೌರವದಿಂದ ಇನ್ನೊಂದು ಮನೆ ಕಳ್ಸ್ಕೊಡ್ಬೇಕು ಅನ್ಕೊಂಡಿದೀವಿ. ಈಗ ಇವಳಿದ್ದ ಅವಳ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಈಗ ಅವಳ ಜೀವನನ ಅವಳೇ ನೋಡ್ಕೊಂಡಿದ್ದಾಳೆ. ನೋಡ್ಕೊಳ್ಳಿ. ಅಮ್ಮ ಪೂರ್ವಿ, ಬಾರಮ್ಮ. ಹೋಗೋಣ ಬಾಮ್ಮ, ಬಾ. ಇರೋ, ಈಗಲೇ ಇಷ್ಟೆಲ್ಲ ನಡೀತಾ ಇದೆ. ಈಗ ಹೋಗಿ ನೀನು ಈ ವಿಷಯ ಮಾತಾಡಿದ್ರೆ ಅವ್ರು ಸತ್ತೇ ಹೋಗ್ತಾರೋ. ಪ್ಲೀಸ್ ಸುಮ್ಮನಿರೋ. ಹೋಗ್ಬೇಡಮ್ಮ. ಅಪ್ಪ 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 ಬೇಡಪ್ಪ. ಅಪ್ಪ ಹೋಗ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ. ಪೂರ್ವಿ, ಪೂರ್ವಿ ನೀನ್ ಹೇಳು ಪೂರ್ವಿ. ಹೋಗ್ಬೇಡ ಪೂರ್ವಿ. ಅಮ್ಮ 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 ಪ್ಲೀಸ್ ಅಮ್ಮ. ಅಮ್ಮ ಗೀತಾ, ಅಮ್ಮ ಗೀತಾ ಆಂಟಿ, ಅಮ್ಮ ಪ್ಲೀಸ್ ಅಮ್ಮ. ಗೀತಾ ಎದ್ದೇಳು. ಯಾಕಿಂತ ಕೆಲಸ ಮಾಡ್ದೆ? ನನಗೆ ಬೇರೆ ದಾರಿ ಇರ್ಲಿಲ್ಲ. ಏನ್ ಮಾಡ್ಬೇಕಿತ್ತು? ನಿನ್ನ ಪಡ್ಕೊಳ್ಳೋದಕ್ಕೆ ನನಗಿದನ್ ಬಿಟ್ಟು ಬೇರೆ ದಾರಿ ಕಾಣಿಸ್ಲಿಲ್ಲ. ಹೇಳ್ದೆ ಅಲ್ವಾ? ಗೀತಾ ಪ್ಲೀಸ್, ಗೀತಾ ನೀನ್ ಅಳ್ಬೇಡ ಗೀತಾ. ಕನಕ ನೋಡ್ದಿಲ್ಲ ಎಂತ ಅನಾಹುತ ಆಗೈತಿ? ಏನ ನೀನು ಸಪ್ರಿಲ್ದಂಗ ಹಂಗ ನಿಂತ್ಬಿಟ್ಟಿ? ಮಾತಾಡ.
ಅಮ್ಮ 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 ಪ್ಲೀಸ್ ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಮ್ಮ. ಅಮ್ಮ, ನಿನ್ ಮೇಲಿರೋ ಗೌರವದಿಂದ ಭಯದಿಂದ ಯಾವ ನಿರ್ಧಾರನೂ ತಗೊಳಕ್ಕಾಗ್ದಂಗೆ ಒದ್ದಾಡ್ಕೊಂಡು ಸತ್ತೋದಂಗೆ ಆಗೋಗಿದ್ದೆ ಅಮ್ಮ. ಪ್ಲೀಸ್ ಅಮ್ಮ 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 ಪ್ಲೀಸ್ ಅಮ್ಮ. ಗೀತಾ ಇಲ್ದೇ ಇದ್ರೆ ನಾನು ಬದುಕೋದಿಲ್ಲ ಅಮ್ಮ. ಅಮ್ಮ ಅದಕ್ಕೆ ಈ ಥರ ಮಾಡಿದೆ ಅಮ್ಮ. ಅಮ್ಮ 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 ಎಲ್ಲಿಂದ ಗಂಟು ಬಿದ್ಯಾ ನಮಗ? ಹೆಣ್ಣಾದ್ರೂ ಗಂಡಿನ ತರ ಇದ್ಲಕ್ಕಿ, ಸಿಂಹ ಇದ್ದಂಗಿದ್ಲು. ಆಕೆನ ಹೆಂಗ ಮಾಡಿಬಿಟ್ಟಿಯ ನೀನು? ಛೀ! ನಿಮ್ಮಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೂ ಒಳ್ಳೆ ಪಾಠ ಕಲಿಸಿದ್ರು. ಚೆನ್ನಾಗಿರಿ, ನಿಮ್ಗೆ ಒಳ್ಳೇದಾಗ್ಲಿ. ಏನೇ ಹೇಳಿ ಈ ಹುಡುಗಿ ಮಾಡಿದ್ ಸ್ವಲ್ಪ ತಂದೆ ತಾಯಿ ಮಾನ ಮರ್ಯಾದೆ ಓಡಾಡದೇ ಇರೋ ತರ ಏನ್ ಹುಡುಗಿನೋ ಏನೋ ಇನ್ನೇ ಏನಾಗ್ಬೇಕು. ಅಮ್ಮ, ಗೌತಮಿ, ಕಾರ್ ನಿಲ್ಲಿಸ್ಬೇಡ. ಅವಳಿಗೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಸಾಯ್ಲಿ. ನಮ್ಮ ಮರ್ಯಾದೆ ಅವಳ ಜೀವನ ಎರಡೂ ನಾಶ ಮಾಡ್ಕೊಂಬಿಟ್ಲು. ಹೋಗ್ಲಿ. ಅಮ್ಮ ನಿರ್ಮಲಾ, ಎಷ್ಟೇ ಆದರೂ ನಮ್ಮಗಳಲ್ವಾ? ಏಯ್, ಕಾರ್ ನಿಲ್ಸೋ. ನಾನು ಬೇಡ ಅನ್ನಲ್ಲ, ನಿನ್ನ ಮನೆಗೆ ನಡಿ. ಗೌತಮಿ, 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 ಬಿಡು. ಗೌತಮಿ ಬಾಯ್ಲಿ. ನಾನ್ ಬರಲ್ಲ. ಗೌತಮಿ, ನನ್ನ ಮಾತು ಕೇಳು ಪ್ಲೀಸ್. ಗೌತಮಿ, ಕಾರತ್ತು. ಹೋಗೋ ಕಡೆ. ಗೌತಮಿ ಪ್ಲೀಸ್, ನನ್ನ ಮಾತು ಕೇಳು. ಗೌತಮಿ, ನನ್ನ ಮಾತು ಕೇಳು, ವಾಪಸ್ ಹೋಗೋಣ. ಹೆಣ್ಮಕ್ಳ ಮೇಲೆ ನಮ್ಗೆ ಎಷ್ಟೇ ಪ್ರೀತಿ ಇದ್ರೂ ಸ್ವಲ್ಪ ಸ್ಟ್ರಿಕ್ಟ್ ಆಗಾದ್ರೂ ಬೆಳೆಸ್ಬೇಕು. ಇಲ್ಲ ಅಂದ್ರೆ ಅವ್ರ ಜೀವನ ಹೀಗೆ ಸರ್ವನಾಶ ಆಗೋಗುತ್ತೆ. ಗೌತಮಿನ ಅಷ್ಟು ಸಲಿಗೆಯಿಂದ ನೋಡ್ಕೋಬೇಡ, ಸ್ವಲ್ಪ ಹದ್ಬಸ್ತಲ್ಲಿಡು ಅಂದಿದ್ದೆ. ಆದ್ರೆ ನೀನ್ ಕೇಳ್ದೆ, ಮುದ್ದಾಗಿ ಬೆಳೆಸ್ದೆ. ಈಗೇನಾಯ್ತು? ಅವಳು ಬದುಕು ಸರ್ವನಾಶ ಆಯ್ತು, ನಮ್ಮ ಮರ್ಯಾದೆನೂ ಹೋಯ್ತು. ಛೇ, ಕರ್ಮ, ಎಲ್ಲ ನಮ್ ಕರ್ಮ. ಒಬ್ಳೆ ಹೆಣ್ಮಗಳು ಅಂತ ಅವಳಿಗೆ ಏನು ಕೊರತೆ ಆಗ್ಬಾರ್ದು ಅಂತ ಸಂಪಾದಿಸಿದ್ದಲ್ಲ, ಅವಳಿಗಲ್ದೆ ಮತ್ತಿನ್ ಯಾರಿಗೋಸ್ಕರ ಅಂತ ಅವಳು ಏನ್ ಕೇಳಿದ್ರು ಇಲ್ಲ ಅಂದೇನೆ ಅವಳು ಹೇಳಿದ್ದನ್ನೆಲ್ಲ ಬ್ಲೈಂಡ್ ಆಗಿ ನಂಬಿದಕ್ಕೆ
ಇವತ್ತು ಈ ಸ್ಥಿತಿ ಕರ್ಕೊಂಬಂದ್ಲು. ನಾನು ಮದುವೆಗಿಂತ ಮುಂಚೆಯಿಂದಾನೇ ಹೇಳ್ತಾ ಇದ್ದೀನಿ, ಈ ಮದುವೆ ಸರಿ ಹೋಗೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ. ನಾನು ಮಾತಾಡಿದ್ರೆ ನೀನ್ ಪೊಲೀಸ್ ಅವನಪ್ಪ, ಪೊಲೀಸ್ ಬುದ್ಧಿಯಲ್ಲಿ ಎಲ್ಲರನ್ನೂ ನೋಡ್ತಿ ಅಂತ ಲೈಟ್ ಆಗಿ ತಗೊಂಬಿಟ್ರಿ. ಇವಾಗ ನೋಡಿ ಏನಾಯ್ತು ಅಂತ. ಅವಳ ಜೀವನನೂ ಹಾಳಾಯ್ತು, ನಮ್ಮ ಮರ್ಯಾದೆನೂ ಹೊರಟೋಯ್ತು. ಸರಿ, ಆಗಿದ್ದೇನೋ ಆಗೋಯ್ತು. ನಾವು ಎಷ್ಟೇ ಬೇಡ ಅನ್ಕೊಂಡ್ರು ಅವಳು ನಮ್ಮನೆ ಹುಡುಗಿ. ಅವಳನ್ನ ಈಗ ನಾವು ಬಿಟ್ಬಿಟ್ರೆ ಅವಳ ಜೀವನದಲ್ಲಿ ಏನು ಮಾಡಬೇಕು ಅಂತೀನಿ. ಈ ಸಮಯದಲ್ಲಿ ನಾವು ಅವಳಿಗೆ ಬುದ್ಧಿ ಹೇಳಿ ನಮ್ಮ ಹತ್ರ ಇಟ್ಕೋಬೇಕು, ಮಗು ಥರ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಅವಳು ನಮ್ಮಿಂದ ಸಂಪೂರ್ಣವಾಗಿ ದೂರ ಹೋಗ್ತಾಳೆ. ಅವಳು ಎಲ್ ಬೇಕಾದ್ರೂ ಹೋಗಿ ಸಾಯ್ಲಿ, ಅವಳು ನನಗೆ ಹುಟ್ಲೇ ಇಲ್ಲ ಅನ್ಕೋತೇನೆ. ಅಮ್ಮ ಗೌತಮಿ, ಯಾಕೆ ಮಾಡ್ದೆ ಕೆಲ್ಸ? ಯಾಕೆ ಮಾಡ್ದೆ ಹೀಗೆ? ನಿನ್ನ ಹೆತ್ತು ಬೆಳೆಸಿದ ಪಾಪಕ್ಕೆ ಒಳ್ಳೆ ಉಡುಗೊರನ್ನ ಕೊಟ್ಟೆ ಕಣೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಣೆ. ನೀನ್ ನನ್ನ ತಂಗಿ ಆಗಿದ್ರು ನಿನಗೆ ನಾನು ಯಾವತ್ತೂ ರಿಸ್ಟ್ರಿಕ್ಷನ್ ಹಾಕಿರ್ಲಿಲ್ಲ. ನನಗಿರೋ ಸ್ವತಂತ್ರ ನಿನ್ಗೂ ಇರ್ಬೇಕು ಅಂತ ಬಯಸ್ದವನು. ನೀನದನ್ನ ಮಿಸ್ಯೂಸ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಈ ತರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ತುಂಬಾ ತುಂಬಾ ಕೆಟ್ಟ ಕೆಲಸ ಮಾಡ್ಬಿಟ್ಟಿದ್ಯಾ ನೀನು. ಏನು ಹಾಗೆ ನೋಡ್ತಾ ಇದ್ಯಾ? ನೀನ್ ಈಗ ಮಾಡಿದ್ದೆಲ್ಲ ನಿಯತ್ತಿನ ಕೆಲ್ಸನಾ ಹೇಳು? ನಿನ್ನ ಮದುವೆ ಆದ್ಮೇಲೆ ನಿನ್ನನ್ನ ನಿನ್ನ ಗಂಡನ್ನ ನೋಡಿ ಖುಷಿ ಪಡೋಣ ಅನ್ಕೊಂಡಿದ್ವಿ. ಅಗ್ನಿ ಸಾಕ್ಷಿಯಾಗಿ ನೀನು ಅಳಿಯಂದ್ರ ಕಿರುಬೆರಳು ಹಿಡ್ಕೊಂಡು ನೀವಿಬ್ರು ಅಗ್ನಿ ಕುಂಡ ಸುತ್ತ ತಿರುಗ್ತಿದ್ರೆ ಮನ್ಸಾರೆ ಖುಷಿ ಪಟ್ಟು ಆಶೀರ್ವಾದ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಜೀವನನ ನೀನೇ ಕೈಯಾರೆ ಹಾಳು ಮಾಡ್ಕೊಂಡಿಯಲ್ಲಮ್ಮ. ಛೇ, ಬೇರೆ ಹುಡುಗಿನ ಇಷ್ಟಪಟ್ಟಿರೋ ಹುಡುಗನ ನಮ್ಸೋಂತ ಮಾಡ್ಕೊಳಕ್ ನೋಡಿದ್ರೆ ಜೀವನ ಏನಾಗತ್ತೆ ಅಂತ ಗೊತ್ತಾಯ್ತಾ? ನಿನ್ ಮೆಹಂದಿ ಮಾಸೋಕ್ಕೂ ಮುಂಚೆ ನಿನ್ನ ಜೀವನನೇ ನಾಶ ಮಾಡ್ಕೊಂಡ್ಬಿಟ್ಟಿಯಲ್ಲ ನೀನು. ನೋಡಿದ್ಯಾ, ನನಗಿಷ್ಟ ಆದವನೇ ಗಂಡ ಆಗಿ ಬರ್ತಾನೆ ಅಂತ ಕೊನೆಗೆ ಈ ಮೆಹಂದಿ ಕೂಡ ಹೇಳ್ಬಿಡ್ತು. ನಿನ್ ಕತೆ ಏನು ಅಂತ ನೋಡೋಣ. ಈಗ ಕೈಗೆ ಕಲರ್ ಚೆನ್ನಾಗ್ ಬಂದ್ರೆ ಅನ್ಕೊಂಡಿದ್ ಗಂಡ ಸಿಗ್ತಾನೆ ಅಂತಾರೆ. ಪಾಪ ಇಷ್ಟೊಂದ್ ಡಲ್ಲಾಗ್ ಬಂದ್ರೆ ಅರ್ಥ ಏನಪ್ಪ? ಎಲ್ಲರೂ ದೂರ ಹೊಟ್ಟು ಹೋಗಿ. ಈಗ ನನ್ನ ರಕ್ತ ನೋಡ್ತಿರೋ ಹಾಗೆ ಅವಳ ರಕ್ತನ ನನ್ನ ಕಣ್ಣನ್ನ ನೋಡ್ಬೇಕು. ಅವಳನ್ನ ಸುಮ್ನೆ ಬಿಡಲ್ಲ. ತಲೆ ಕೆಟ್ಟಿದ್ಯಾ? ನೀನ್ ಮಾತಾಡ್ಬೇಡ. ನನ್ ಮನೆಯವರಾಗಿದ್ರೆ ನಾನೇನೇ ಹೇಳಿದ್ರು ಸಪೋರ್ಟ್ ಮಾಡ್ತಿದ್ರು. ನೀವ್ಗಳು ಹಂಗಲ್ಲ. ನನ್ನ ಆಸೆಗೋಸ್ಕರ, ನನ್ನ ಜೀವನಕ್ಕೋಸ್ಕರ ನೀವೆಲ್ಲ ಏನು ಮಾಡಿಲ್ಲ. ನೀವ್ ಯಾರು ನನ್ನ ಮನೆಯವರಲ್ಲ. ಗೌತಮಿ, ಪ್ಲೀಸ್ ಗೌತಮಿ, ದಯವಿಟ್ಟು ಅರ್ಥ ಮಾಡ್ಕೊ. ನಮ್ ಜೀವನ ಹೀಗಿಲ್ಲ. ನಾನಿದ್ದೀನಿ, ನಿನ್ಗೋಸ್ಕರ ನಾನಿದ್ದೀನಿ. ನಿನ್ನಿಂದಾನೆ ಕಣೋ, ನಿನ್ನಿಂದಾನೆ ನನ್ನ ಕನ್ಸು ಆಸೆ ಎಲ್ಲ ನುಚ್ಚು ನೂರಾಗೋಯ್ತು. ಇನ್ನು ಇಲ್ಲೇ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೋಗಲಿಂದ. ಅಜಯ್, ಇವಳು ನಿಂಗೆ ಸರಿಯಾದ ಜೋಡಿ ಅಲ್ಲ. ಇಂಥವಳಿಗೋಸ್ಕರ ನೀನ್ ಕಾಯ್ತಾ ಕೂತ್ಕೊಳ್ಳೋದು ಒಳ್ಳೇದಲ್ಲ. ನೀನು ಹೊರಟೋಗು, ಹೋಗಿ ನಿನ್ ಜೀವನ ನೋಡ್ಕೋ.
ನಾನು ಜೀವನ ಮಾಡಬೇಕಿರೋದೆ ಗೌತಮಿ ಜೊತೆ ಅನ್ಕೊಂಡಿದ್ದೆ. ಗೌತಮಿ ಇಲ್ಲ ಅಂದ್ರೆ ನಂದು ಅಂತ ಯಾವ ಜೀವನ ಇದೆ? ನಾನಿರೋದೇ ಗೌತಮಿಗೋಸ್ಕರ. ಅದಲ್ಲ ಅಜಯ್, ಬೇಡ, ಹೊರಟೋಗು. ಇಲ್ಲ, ನಾನು ಗೌತಮಿಗೋಸ್ಕರ ಇಲ್ಲೇ ಇರ್ತೀನಿ, ಅವಳಿಗೋಸ್ಕರನೇ ಇರ್ತೀನಿ.